ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ಚೆನ್ನಾಗಿರ್ಬೇಕಂತ ಭಾವಿಸುವಂಥ ಹೃದಯ ಇದು. ನನಗೆ ಈ ಪ್ರತಿ ಬಾರಿ ವಿಡಿಯೋ ಮಾಡಿದಾಗ ಒಂದಿಷ್ಟು ಜನ ಕೇಳ್ತಾರೆ, ಏನು ಸರ್ ನಿಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಮನೆಯವ್ರು ಯಾರು ನೋಡಲ್ವ ಅಂತ. ನಾನು ಕೇಳಿದೆ, ನನ್ನಮ್ಮ ನನ್ನ ಸ್ಟುಡಿಯೋದಲ್ಲಿದ್ದಾಗಲೂ ಅಥವಾ ನಾನು ಯಾವುದಾದ್ರೂ ಒಂದು ವೀಡಿಯೋ ಶೂಟಿಗೆ ಹೊರಗಡೆ ಹೋದಾಗಲೂ ನನ್ನ ವೀಡಿಯೋಸ್ಗಳನ್ನು ಹಾಕೊಂಡು ನೋಡ್ತಾ ಇರ್ತಾರೆ ಮನೇಲಿ ಕೂಡ. ನಾನು ಕೇಳಿದೆ, ಯಾಕೆ ಸ್ವಾಮಿ ಈ ಮಾತನ್ನು ಯಾಕೆ ಕೇಳಿದ್ರೆ ಅಂತ ಗೊತ್ತಾಗಲಿಲ್ಲ. ಅಲ್ಲ ಸರ್, ನೀವು ಅದು ಹೇಗದು ಒಬ್ಬ ವ್ಯಕ್ತಿಯ ಜೀವನದ ಬಗ್ಗೆ ಇಷ್ಟೇ ಜೀವನ ಅಂತೀರ, ಸ್ಮಶಾನದಲ್ಲಿ ಬಿದ್ದು ಮಣ್ಣಾದ ಮೇಲೆ ಅಥವಾ ಬೂದಿ ಆದಮೇಲೆ ಆ ಮನುಷ್ಯನಿಗೆ ಜೀವನ ಗೊತ್ತಾಯಿತು ಅಂತೀರ, ನಿಮ್ಮ ಮನೆಯವ್ರಿಗೆ ಬೇಸರ ಆಗಲ್ವ ಅಂತ ಕೇಳಿದರು. ನಾನು ಹೇಳಿದೆ, ಸ್ವಾಮಿ ಇರೋದು ಒಂದು ಜೀವನ, ಖುಷಿಯಾಗಿರಬೇಕು. ಇವತ್ತಿದ್ದವ್ರು ನಾಳೆ ಇರ್ತೀವಿ ಅನ್ನೋದು ನಂಬಿಕೆ ಇಲ್ಲ. ಯಾವ ಗ್ಯಾರಂಟಿಯಲ್ಲಿ ಬರ್ತಿದ್ದೀವಿ ಹೇಳಿ ನಾವು? ನನ್ನದೊಂದು ಮಾತಿದೆ, ಇರುವಷ್ಟು ಕ್ಷಣ ಖುಷಿಯಾಗಿರಬೇಕು. ಭಗವಂತನ ಕರೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಹಾಗಂತ ಇನ್ನೊಬ್ಬರ ಜೀವನಕ್ಕೆ ನೋವು ಮಾಡೋದು, ಇನ್ನೊಬ್ಬರ ವ್ಯಕ್ತಿತ್ವ ಜೊತೆ ಆಟ ಆಡೋದು, ಇನ್ನೊಬ್ಬರ ಭಾವನೆಗಳಿಗೆ ನೋವು ಮಾಡುವಂಥ ವ್ಯಕ್ತಿತ್ವ ನಮ್ಮದಾಗಬಾರ್ದು. ಇರೋ ಸಾಲುಗಳನ್ನು ಇಷ್ಟಪಟ್ಟಂತೆ ಇರೋ ಸಾಲುಗಳನ್ನು ಇದ್ದಾಗೆ ಹೇಳೋದು ನಮ್ಮ ಕರ್ತವ್ಯ ಬಂಧುಗಳೇ. ಅದಕ್ಕೆ ನಾನು ಹೇಳಿದ್ದು, ಅಂತಿಮವಾಗಿ ಇಷ್ಟೇ ನಮ್ಮ ಜೀವನ. ಸ್ಮಶಾನದಲ್ಲಿ ಬಿದ್ದ ಬೂದಿಯನ್ನು ನೋಡಿ ಮನಸ್ಸು ಮೆಲ್ಲನೆ ನುಡಿಯುತ್ತಂತೆ. ಬರೀ ಬೂದಿ ಆಗೋದಕ್ಕಾಗಿ ಮನುಷ್ಯ ಜೀವನ ಪೂರ್ತಿ ಇನ್ನೊಬ್ಬರನ್ನು ನೋಡಿ ಉರಿಯುತ್ತಾನೆಂದು. ಇಷ್ಟೇ. ಆ್ಯಂಡ್ ನಾನು ಹೇಳೋದಷ್ಟೇ, ಅರಿತು ನಡೆದರೆ ಬಾಳ ಬದುಕದು ಸುಂದರ, ಮರೆತು ವರ್ತಿಸಿದರೆ ಬದುಕು ಹರಿದ ಹಂದರ ಅಂತ ಹೇಳ್ತಾ ಲೈಫಲ್ಲಿ ಖುಷಿಯಾಗಿರಬೇಕು. ನಾನು ಹೇಳೋದಷ್ಟೇ, ಯಾರಿಗೂ ನೋವು ಮಾಡಿದೆ, ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಿದೆ, ಇನ್ನೊಬ್ಬರ ಭಾವನೆಗಳ ಜೊತೆ ಆಟ ಆಡಿದೆ, ಆ್ಯಂಡ್ ಯಾರನ್ನು ಕೂಡ ದ್ವೇಷಿಸಿದೆ, ಖುಷಿಯಾಗಿರ್ಬೇಕು. ಆ್ಯಂಡ್ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ದ್ವೇಷ ಮಾಡೋರಿಗೆ ನಾವೇನು ಹೇಳೋದು? ದ್ವೇಷಿಸೋರಿಗೆ ಪ್ರತಿ ಬಾರಿಯೂ ಮಾತಾಡೋದು ಅಥವಾ ನಮ್ಮ ಮಾತಿನ ಮೂಲಕ ದಂಡಿಸಬೇಕಂತಿಲ್ಲ. ನಮ್ಮ ಮೌನ ಸಾಕು ಬಂಧುಗಳೇ. ಕೆಲವೊಂದು ಬಾರಿ ನಮ್ಮ ಮೌನವೇ ಇದೆಲ್ಲದಕ್ಕೂ ಕೂಡ ಉತ್ತರ ಆಗುತ್ತೆ. ಹೌದು, ತುಂಬ ಜನ ಕೇಳ್ತಿದ್ರು, ಬಹುಶಃ 2022 2020 ಅನಿಸುತ್ತೆ, ತುಂಬ ಜನ ಕೇಳ್ತಿದ್ರು ಆ ಸಂದರ್ಭದಲ್ಲಿ, ಏನು ಸರ್ ನಿಮ್ಮ ವೀಡಿಯೋಗಳಿಗೆ ವ್ಯೂಸ್ ಇಲ್ಲ, ನಿಮ್ಮ ವೀಡಿಯೋಗಳಿಗೆ ವೀಕ್ಷಣೆ ಇಲ್ಲ, ನಿಮ್ಮ ವೀಡಿಯೋಗಳನ್ನು ಬೇರೆಯವರು ಬಳಸಿದರೆ ಲಕ್ಷಾಂತರ ವ್ಯೂಸ್ ಅಂತ. ಆ ಕ್ಷಣ ನಾನು ಎಲ್ಲಾದರೂ ನನ್ನ ನಿರ್ಧಾರ ಬದಲಿಸಿ ಇಂದಿನಿಂದ ನಾನು ವೀಡಿಯೋ ಮಾಡೋದಿಲ್ಲ ಅಂತ ನಿರ್ಧರಿಸಿದರೆ ಬಹುಶಃ ಇವತ್ತು ನಿಮ್ಮಂಥ ಲಕ್ಷಾಂತರ ಹೃದಯಗಳಿಗೆ ತಲುಪೋದು ಬಹಳ ಕಷ್ಟ ಆಗ್ತಿತ್ತು. ಆ್ಯಂಡ್ 0ಇಂದಲೇ ಈ ಅಧ್ಯಾಯವನ್ನು ಪ್ರಾರಂಭಿಸಿದವು ನಾನು. 0ಇಂದಲೇ ಇಷ್ಟು ಜನ ಸ್ನೇಹಿತರನ್ನು ಸಂಪಾದಿಸಿದ್ದು ಖುಷಿ ಇದೆ, ನನಗೆ ತೃಪ್ತಿ ಇದೆ, ನನಗೆ ಆತ್ಮತೃಪ್ತಿ ಇದೆ, ನನಗೆ ಸಂತೃಪ್ತಿ ಇದೆ, ನನಗೆ ಹೆಮ್ಮೆ ಇದೆ ನಿಮ್ಮಂಥ ಸ್ನೇಹಿತರನ್ನು ಪಡೆದಿರೋದು. ಯಾಕೇಳಿ ಪ್ರತಿ ಬಾರಿ ವೀಡಿಯೋ ಹಾಕಿದಾಗಲೂ ಕೂಡ, ಸರ್ ನಿಮ್ಮ ಮಾತುಗಳಿಂದ ನಾನು ಬದಲಾದೆ ಅಂತ ಖುಷಿ ಆಗುತ್ತೆ ಬಂಧುಗಳು. ಯಾಕಂದರೆ ಈ ವಿಡಿಯೋಗಳಿದೆಯಲ್ಲ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿ ಮಾರ್ಪಡ್ತಿದೆ. ಲಕ್ಷಾಂತರ ಜನ ರಾಜ್ಯದ ಮೂಲೆ ಮೂಲೆ ಸ್ನೇಹಿತರು ಇಷ್ಟಪಡ್ತಿದ್ದಾರೆ. ಆ್ಯಂಡ್ ಒಂದು ಖುಷಿ, ಯಾವಾಗ ಬೇಕಾದರೂ ಬಂದು ನೋಡಿ, ಖುಷಿಯಲ್ಲಿದ್ದಾಗಲೂ ಅಥವಾ ದುಃಖದಲ್ಲಿದ್ದಾಗೋ, ನಿಮ್ಮ ಮನಸ್ಸಿಗೆ ಯಾರಾದರೂ ನೋವು ಮಾಡಿದಾಗಲೂ ಈ ವಿಡಿಯೋಗಳನ್ನು ನೋಡಿದಾಗ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತಂತ ತುಂಬ ಜನ ಹೇಳ್ತಿರ್ತಾರೆ. ನನಗಷ್ಟೇ ಸಾಕು. ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಬಂಧುಗಳೇ. ನಾನು ಹೇಳೋದಷ್ಟೇ, ಇರೋ ಜೀವನ ಖುಷಿಯಾಗಿರಿ ಅಂತ ಹೇಳ್ತಾ ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಆ್ಯಂಡ್ ನೀವು ಕೂಡ ಒಳ್ಳೆಯದನ್ನೇ ಹರಿಸಿ. ಬಹುಶಃ ವೀಡಿಯೋಗಳನ್ನು ಮಾಡೋದು ಕೆಲವು ನಿತ್ಯ ಲೇಟ್ ಆಗ್ಬೋದು, ಆದರೆ ಒಂದೊಂದು ಸತ್ಯ, ಇಲ್ಲಿ ಸಾವಿರಾರು ಸಂಚಿಕೆಗಳಿದೆ. ಸಾವಿರಾರು ಸಂಚಿಕೆಗಳು ನಿಮ್ಮ ಮನಸ್ಸಿಗೆ ಮದ್ದಾಗಲಿ, ನೊಂದ ಮನೆಯಂಗಳದಿ ನಲಿವಿನ ಮಲ್ಲಿಗೆ ನರಳಿಸಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಭಗವಂತ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಹಾರೈಸಲಿ ಅಂತ ಹೇಳ್ತಾ ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ನನ್ನ ಮಾತಲ್ಲಿ ಬರೋದೇ ಹೇಳಿ ಇಷ್ಟೇ. ಸಾಧ್ಯವಾದ ವಿಡಿಯೋ ಲಿಂಕನ್ನು ಶೇರ್ ಮಾಡಿ, ಸ್ಟೇಟಸ್ ಹಾಕಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ ಬಂಧುಗಳೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.